ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತೇನ್ ನೋಡತ್ತಿದ್ವಿ, ನಿನ್ನೆ ಹಿಂದಿನ 2 ವಿಡಿಯೋಸ್ ಅಲ್ಲಿ ನಾವೇನ್ ನೋಡಿದ್ವಿ ಆಲ್ರೆಡಿ ವರ್ಜಿಸದೊಳಗೆ ಬರ್ತಕ್ಕಂತಹ 3 ಟೈಪ್ ಒಳಗ 2 ಟೈಪ್ ನೋಡಿದ್ವಿ. ಈಗ ಇದು 3ನೇ ಟೈಪ್ ನೋಡೋದು ಯಾವ ರೀತಿ ಇರುತ್ತ. 1ನೇ ಟೈಪ್ ಒಳಗೆ ಏನ್ ಮಾಡಿದ್ವಿ, ಸಂಕಲನ ಮಾಡಿದ್ವಿ. 2ನೇ ಟೈಪ್ ಒಳಗ ವ್ಯವಕಲನ ಮಾಡಿದ್ವಿ. ಇದು 3ನೇ ಟೈಪ್. ಇಲ್ಲಿ ಏನ್ ಮಾಡ್ಕೋಬೇಕು, ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಭಿನ್ನತೆ ಕಾಣ್ತೈತಿ ನೋಡ್ರಿ. ಇಲ್ಲಿ ಏನ್ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಿದ್ರ, ಸಹಗುಣಕಗಳು ಸೇಮ್ ಇರಂಗಿಲ್ಲ. ಸಹಗುಣಕಗಳ ಸೇಮ್ ಇಲ್ಲ ಅಂದಾಗ ನಾವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಮ ಮಾಡ್ಕೋಬೇಕು. ಹೆಂಗ್ ಸಮ ಮಾಡ್ಕೋಬೇಕು ಅದನ್ನ ಇಲ್ಲಿ ವಿವರಿಸ್ತೇನೆ, ನೋಡ್ಕೊಡ್ರಿ. ಫಸ್ಟ್ ಕೊಟ್ಟಿರುವಂತಹ ಸಮೀಕರಣಗಳನ್ನ ಒಂದ್ರ ಕೆಳಗೆ ಒಂದ್ ಬರ್ಕೋಬೇಕು. 2x ಮೈನಸ್ 3y ಇಸ್ ಈಕ್ವಲ್ ಟು 15. ಈ ರೀತಿ ಒಂದ್ರ ಕೆಳಗೆ ಒಂದ್ ಏನ್ ಬರ್ಕೊಂತೀರಿ, ಕೊಟ್ಟಿರುವಂತಹ ಸಮೀಕರಣಗಳನ್ನ ಬರ್ಕೊಂತೀರಿ. ಬರ್ಕೊಂಡಾದ್ಮೇಲೆ ಹೋಲಿಕೆಯನ್ನ ಮಾಡ್ತೀರಿ. ಇಲ್ಲೇ ಇಲ್ಲೇ x ನ ಸಹಗುಣಕ 2 ಐತಿ, ಇಲ್ಲೇ 1 ಐತಿ, ಇಲ್ಲೇ 2 ಐತಿ, ಇಲ್ಲೇ 1 ಐತಿ, ಇಲ್ಲೇ 3 ಐತಿ. ಈಗ ಎಕ್ಸ್ ನ ಮತ್ತು y ನ ಸಹಗುಣಕಗಳು ಸಮ ಇಲ್ಲ, ಒಂದಕ್ಕೊಂದು ಸಮ ಇಲ್ಲ ಅಂದಾಗ ನಾವೇನ್ ಮಾಡ್ಕೋಬೇಕು, ಸಮ ಮಾಡ್ಕೋಬೇಕು. ಹೆಂಗ ಸಮ ಮಾಡ್ಕೋಬೇಕು ಅಂತ ಹೇಳಿದ್ರ, ಎಕ್ಸ್ ಆದ್ರೂ ತಗೊಳ್ಳಿ ಅಥವಾ y ದಾದ್ರೂ ತಗೋಬೇಕು. ಎಕ್ಸ್ ನ ಸಹಗುಣಕಾರ ಆದ್ರೂ ತಗೋಬೇಕು, y ನ ಸಹಗುಣಕನಾದ್ರೂ ತಗೋಬೇಕು. ಯಾವ್ದಾಗ ಒಂದು ಚಾಯ್ಸ್ ಮಾಡ್ಕೋಬೇಕು. ಅದ್ರಾಗ ಎಂತ ಚಾಯ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರ, ಚಿಹ್ನೆ ಚೇಂಜ್ ಇದ್ದಿದ್ದನ್ನ ತಗೋಬೇಕು. ಎಕ್ಸ್ ನ ಚಿಹ್ನೆ ಸೇಮ್ ಐತಿ, ಇಲ್ಲಿ ಪ್ಲಸ್ ಐತಿ, ಇದನ್ನ ತಗೋಬಾರ್ದು. ಎಕ್ಸ್ ವೈ ಚಿಹ್ನೆ ನೋಡಿದ್ರೆ ಪ್ಲಸ್ ಮೈನಸ್ ಐತಿ, ಇದನ್ನ ತಗೊಂಡ್ಬಿಡ್ರೆ ನಮಗೆ ಬಹಳ ಸರಳ ಆಗುತ್ತೆ. ಯಾಕಂದ್ರೆ ಮುಂದೆ ಗೊತ್ತಾಗತ್ತೆ. ವಾಯಿನ ಸಹಗುಣಕಗಳನ್ನ ತಗೊಂತೀನಿ. ಇಲ್ಲೇನೈತಿ, ವಾಯಿನ ಸಹಗುಣಕ 1, ಅದನ್ನ ಈ ಸಮೀಕರಣಕ್ಕೆ ಗುಣಾಕಾರ ಮಾಡ್ಬೇಕು. ಇಲ್ಲೇ ವಾಯಿನ ಸಹಗುಣಕ ಏನೈತಿ, 3 ಐತಿ, ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಮೇಲಿರುವಂತ ಸಮೀಕರಣಕ್ಕೆ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಇದೇನಾಯ್ತು ಅಂತ ಹೇಳಿದ್ರ, ಇದಕ್ಕೆ 3ಲಿಂದ ಗುಣಾಕಾರ ಮಾಡಿದ್ವಿ. 3 ಬಂತು, ಇಲ್ಲಿರುವಂತ ವಾಯಿನ ಸಹಗುಣಕ ಇದಕ್ ಗುಣಾಕಾರ ಮಾಡ್ತೇವೆ. ಇಲ್ಲಿರುವಂತ ವಾಯಿನ ಸಹಗುಣಕ 1 ಅದನ್ನ ಇಲ್ಲಿಕ ಗುಣಾಕಾರ ಮಾಡ್ತೇವೆ. ಈಗ ಗುಣಾಕಾರ ಮಾಡಿ ಉತ್ತರ ಬರಿಬೇಕು. ಅಷ್ಟೇ. ಹೊಸ ಸಮೀಕರಣಗಳು ಬರ್ತಾವ ನೋಡ್ರಿ. ಆಮೇಲೆ ಹೊಸ ಸಮೀಕರಣದೊಳಗ ಆ ಒಂದು ಕೊಟ್ಟಿರುವಂತಹ ಚರಾಕ್ಷರಗಳ ಸಹಗುಣಕಗಳು ಏನಾಗ್ತಾವು, ಸಮ ಆಗ್ತಾವ ನೋಡ್ರಿ. 3 ಇಂಟು ಎಕ್ಸ್ ಏನಾಯ್ತಿಲ್ಲ, 3x ಪ್ಲಸ್ ಐತಿ, ಪ್ಲಸ್ 3 ಇಂಟು y 3y ಈಸ್ ಈಕ್ವಲ್ಸ್ ಟು ಐತಿ, ಈಸ್ ಈಕ್ವಲ್ಸ್ ಟು ಬರೀತೀನಿ 3 ಇಂಟು 5, 3 5 15 ಆಗತ್ತೆ. ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಕೆಳಗೆ ಬರ್ರಿ. 1 ಗುಣ್ಲೆ 2x, ಒಂದನ್ನು ಯಾವ್ದೋ ಸಂಖ್ಯೆ ಗುಣಾಕಾರ ಮಾಡಿದ್ರೆ ಏನ್ ಬರ್ತೈತಿ, ಅದೇ ಸಂಖ್ಯೆ ಬರ್ತಿರೋದ್ರಿಂದ 1 ಇಂಟು ಇದು ಪೂರ್ತಿ ಸಮೀಕರಣವನ್ನ ನಾವು ಗುಣಾಕಾರ ಮಾಡಿದ್ರೆ ಅದೇ ಸಮೀಕರಣ ಹೊಳೆ ಬರುತ್ತೆ. 1 ಗುಣ್ಲೆ 2x, 2x ಮೈನಸ್ ಐತಿ, ಮೈನಸ್ 1 ಗುಣ್ಲೆ 3y, 3y ಈಸ್ ಈಕ್ವಲ್ ಟು ಐತಿ, ಈಸ್ ಈಕ್ವಲ್ ಟು 15 ಇತ್ತು, 15 ಬರೀತೀವಿ. ಓಕೆ, ನೆಕ್ಸ್ಟ್ ಈಗ ನೋಡ್ಕೋ. ಈಗ ಏನಾಯ್ತು, ಸಮೀಕರಣಗಳು ಹೊಸ ಸಮೀಕರಣಗಳು ಯಾವ ರೀತಿ ಬಂತು, 3x ಪ್ಲಸ್ 3y ಈಸ್ ಈಕ್ವಲ್ ಟು 15, 2x ಮೈನಸ್ 3y ಈಸ್ ಈಕ್ವಲ್ ಟು 15. ಇಲ್ಲಿ ಏನೇನ್ ಸಮ ಅದು ನೋಡ್ಕೊಡ್ರಿ. ವಾಯಿನ ಸಹಗುಣಕಗಳು ಸಮ ಆಗು, ಕೊಟ್ಟಿರುವಂತ ವಾಯಿನ ಸಹಗುಣಕಗಳು ಸಮ ಆಗ, ಇಲ್ಲೇ ಬೇರೆ ಇದ್ದ ಅಲ್ಲೇ ಸಮ ಆಗ. ಈಗ ಏನ್ ಮಾಡ್ಬೇಕು ನಾವು, ಸಹಗುಣಕಗಳು ಸಮ ಆದವು, ಚಿಹ್ನೆಗಳು ವಿರುದ್ಧ ಅದಾವ ಅಂದ್ರ ಯಾವ ಒಂದು ನಾವು ಗಣಿತದ ಪ್ರಕ್ರಿಯೆ ಮಾಡ್ಬಿಟ್ಟು ಸಂಕಲನ ಮಾಡ್ಬೇಕು, ಕೂಡಿಸೋದು ಮಾಡ್ಬೇಕು. ಕೂಡಿಸಿದ್ರೆ ನೋಡಿಲ್ಲ, ಇವೆರಡು ಏನಾಗ್ಬಿಡ್ತಾವು, ಪ್ಲಸ್ ಮೈನಸ್ ಇದ್ದು ಕ್ಯಾನ್ಸಲ್ ಹಾಕವು. ಇವೆರಡನ್ನು ಕೂಡಿಸಿದ್ರ 3x 2x, 3 ಪ್ಲಸ್ 2 5x ಆಯ್ತು, ಇಸ್ ಈಕ್ವಲ್ ಟು 15 ಪ್ಲಸ್ 15 30, 15 ಪ್ಲಸ್ 15 30 ಆಗತ್ತ. ಈಗ x ಈಸ್ ಈಕ್ವಲ್ಸ್ ಟು 30 ಡಿವೈಡೆಡ್ ಬೈ 5 ಆಗತ್ತೆ. ಗುಣಾಕಾರದಿಂದ ಈ ಕಡೆ ಬಂದ್ರೆ ಭಾಗಾಕಾರ, 5 5, 5 ಎಷ್ಟಲೇ 30, 5 6 30. x ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಮ್ಗ, 6 ಬಂತು. ಇಲ್ಲಿ ಬರೀನ x ಈಸ್ ಈಕ್ವಲ್ ಟು 6, x ಈಸ್ ಈಕ್ವಲ್ ಟು ಏನ್ ಸಿಕ್ತು ನಮ್ಗ 6. ಅದನ್ನೇನ್ ಮಾಡ್ಬೇಕು ಈಗ, ಸಮೀಕರಣ ಇನ್ನ ಕೊಟ್ಟಿರೋದು ತಗೋರಿ. ಇದಕ್ಕ 1 ಮತ್ತು 2 ಅಂತ ಸಮೀಕರಣ 1 ಕೊಡ್ರಿ, ಸಮೀಕರಣ 2 ಕೊಡ್ರಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನನ್ನ, x ನ ಬೆಲೆಯನ್ನ, x ಈಸ್ ಈಕ್ವಲ್ ಟು ಎಷ್ಟು ಬಂದೈತಿ, 6 ಬಂದೈತಿ. x ಈಸ್ ಈಕ್ವಲ್ ಟು 6 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ನಾವೇನ್ ಮಾಡ್ಬೇಕು, ಆದೇಶ ಮಾಡ್ಬೇಕು. ಸಮೀಕರಣ 1 ಬರೀತೀವಿ ನಾವು. ಫಸ್ಟ್ ಏನಿರ್ತದೆ, x ಪ್ಲಸ್ y ಇಸ್ ಈಕ್ವಲ್ ಟು 5 ಇತ್ತು. x ನ ಬೆಲೆ ಎಷ್ಟು ಸಿಕ್ಕೈತೆ ನಮ್ಗ, 6 ಬಂದಿದೆ. 6 ಬರೀಬೇಕು, ಪ್ಲಸ್ y ಇಸ್ ಈಕ್ವಲ್ ಟು 5,
ಆರನ್ನ ಆ ಕಡೆ ಕಳಿಸಿದ್ರೆ ನಮ್ಗೆ y ನ ಬೆಲೆ ಸಿಕ್ತೈತಿ. ಈ ಪ್ಲಸ್ ಆರ್ ಇದ್ದು ಈ ಕಡೆ ಬಂದ್ಬಿಟ್ರ ಮೈನಸ್ ಆರ್ ಆಯ್ತು. 6ರಲ್ಲಿ 5ನ್ನು ಕಳೆದ್ರೆ ಎಷ್ಟು ಹೋಯ್ತು? y is equal to -1. y ನ ಬೆಲೆ ಏನ್ ಸಿಕ್ತು ನನಗ? -1 ಸಿಕ್ತು. ಯಾಕೆ ಇದು -1 ಬಂತು? ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ, ಅದಕ್ಕೆ ನಾವೇನ್ ಬರ್ದೇವಿ? -1 ಅನ್ನ ಬರ್ದೇವಿ. 1ರಿಂದ 6ರಲ್ಲಿ 5ನ್ನು ಕಳಿಬೇಕಿತ್ತು, ಕಳಿತೀವಿ. ಆಮೇಲೆ ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಐತಿ ಅದನ್ನ ಬರೀಬೇಕು. 5 ಮತ್ತು 6ಕ್ಕ ನಾವು ಹೋಲಿಕೆ ಮಾಡಿದ್ರೆ y ಏನಕತಿ? -1 ಆಗ್ತಾ ಇತ್ತು. ಇದು ತಿಳಿತು ಅನ್ಕೊಂತೀನಿ. ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಂಡ್ಬಿಟ್ರೆ ಅವು ಕರೆಕ್ಟ್ ಅದಾಗಲೇ ಚೆಕ್ ಮಾಡೋಣ. 6 ಮತ್ತು -1 x is equal to 6, y is equal to -1. x ನ ಜಾಗದಲ್ಲಿ 6, y is equal to -1 ಹಾಕ್ಬಿಟ್ರೆ ಏನ್ ಸಿಗುತ್ತೆ ನಮ್ಗ? 6 1 ಕಳೆದ್ರೆ 5, 5 is equal to 5. ಹಾಗಿದ್ರೆ ನಾವು ಕಂಡುಹಿಡಿದಿರುವಂತಹ x ಮತ್ತು y ನ ಬೆಲೆಗಳು ಏನದವು? ಕರೆಕ್ಟ್ ಅದಾವ ಒಂದಂಗ ಆಯ್ತಾ? ಇದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಯಾರಿಗೆ ಆನ್ಸರ್ ಬರುತ್ತಾ ಯಾರು ನೋಡಿ ಇದೇ ರೀತಿ ಸಮೀಕರಣಗಳನ್ನ ವರ್ಜಿಸುವ ವಿಧಾನದ ಮೂಲಕ ಬಿಡಿಸ್ತೀರಿ, ಕರೆಕ್ಟ್ ಆನ್ಸರ್ ಅನ್ನ ಏನ್ ಮಾಡಿ ಕಾಮೆಂಟ್ ಮಾಡಿ. ಈಗ ಏನ್ ಹೇಳಿದೆ ನಿಮ್ಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಅಂತ ಹೇಳಿದ. ಇದ ಒಂದು ಎಕ್ಸಾಂಪಲ್ ತಗೊಳ್ಳಿ. ಫಸ್ಟ್ ಒನ್ ಯಾವ್ದಂತ ಹೇಳಿದ್ರ 3x + 2y = 5 ಮತ್ತು x - y = 1. ಈ ನೀವು ವಿಡಿಯೋ ಏನ್ ನೋಡಿದ್ರೆ ಅದ ಟೈಪ್ ಏನ್ ಮಾಡಿ ಅಂತ ಹೇಳಿದ್ರ ಈ ವರ್ಜಿಸುವ ವಿಧಾನದ ಮೂಲಕನ ಈ ಒಂದು ಸಮೀಕರಣಗಳನ್ನ ಬಿಡಿಸಿ x ಮತ್ತು y ನ ಬೆಲೆಗಳನ್ನ ಕರೆಕ್ಟ್ ಆಗಿ ಕಾಮೆಂಟ್ ಮಾಡಿ. ಯಾರು ಕರೆಕ್ಟ್ ಆಗಿ ಕಾಮೆಂಟ್ ಮಾಡ್ತಾರೆ ನೋಡೋಣ. ಓಕೆ, ಥ್ಯಾಂಕ್ಸ್.